78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷದ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಂತ ಶ್ರೀಯುತ ಶ್ರೇಯಸ್ರವರ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಸೇರಿ ಪ್ರತಿ ವರ್ಷದ ರೀತಿಯಲ್ಲಿ ಈ ಸರಿ ಕೂಡ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಈಗಾಗಲೇ ಒಂದು ಸಭೆಯಲ್ಲಿ ಏನೇನು ತಯಾರಿಗಳನ್ನು ಮಾಡಬೇಕು ಅದು ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದೀವಿ. ಅವ್ರಿಗೇನು ಹೇಳೋಂಗೇ ಇಲ್ಲ. ಆಗಸ್ಟ್ 15 ಬಂತು ಅಂದರೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಎಷ್ಟೆಷ್ಟು ಅನ್ನೋದ್ರ ಬಗ್ಗೆ ಈಗಾಗಲೇ ಅವ್ರು ಫಿಕ್ಸ್ ಆಗಿದ್ದಾರೆ. ಆಯಾ ಇಲಾಖೆಯವರು ಪ್ರತಿಯೊಬ್ಬ ಇಲಾಖೆಯವರು ಕೂಡ ಅವರವರ ಜವಾಬ್ದಾರಿಯನ್ನು ತಗೊಂಡು ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಯಥಾ ಪ್ರಕಾರ 9 ಗಂಟೆಗೆ ಹೊಯ್ಸಳ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಿ ನಮ್ಮ ಮಕ್ಕಳು ಏನು ಶಾಲಾ ಮಕ್ಕಳಿಗೆ ವಿವಿಧ ಫಸ್ಟು ಕವಾಯಿತು ಆಗ್ತದೆ, ಬೇರೆ ಬೇರೆ ಪಥಸಂಚಲನ. ಸೊ ಅದಾದಮೇಲೆ ಮಕ್ಕಳ ಕವಾಯಿತು ಮತ್ತು ಅವರ ಪ್ರದರ್ಶನ ಇರ್ತದೆ, ಅತಿಥಿಗಳ ಭಾಷಣ ಇರ್ತದೆ. ಬಂದಂಥ ಮಕ್ಕಳಿಗೆ ನಾಗರಿಕರಿಗೆ ತಿಂಡಿ ವ್ಯವಸ್ಥೆ, ಸಿಹಿ ವ್ಯವಸ್ಥೆನೆಲ್ಲವನ್ನು ಕೂಡ ಮಾಡಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಹರ್ ಘರ್ ತಿರಂಗ, ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅಂತೇಳಿ ಈಗಾಗಲೇ ನಾನು ಪಂಚಾಯಿತಿ ವೈಸು ಕೆಲವೆಲ್ಲ ನಮ್ಮ ಅಧಿಕಾರಿಗಳಿಗೆ ಮುಖಂಡರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವತ್ತೆಲ್ಲ ಮನೆಗಳ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಆರಿಸಬೇಕು ಅಂತೇಳಿ. ಸೊ ಅವತ್ತು ಮಿನಿ ವಿಧಾನಸೌಧ ಇಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿ ನಾವು ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ತದನಂತರ ಹೊಯ್ಸಳ ಕ್ರೀಡಾಂಗಣಕ್ಕೆ ನಾವು ಹೋಗ್ತೀವಿ. ಸುಮಾರು ಅದು 2 ಗಂಟೆಗಳ ಕಾಲ ಕಾರ್ಯಕ್ರಮ ಇರ್ತದೆ. ಎಂಥ ಸಂದರ್ಭದಲ್ಲೂ ಮಳೆ ಬರಲಿ ಏನೇ ಬರಲಿ ಕೂಡ 9 ಗಂಟೆಗೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ. ಯಾವುದೇ ಕಾರಣದಿಂದ ಕಾರ್ಯಕ್ರಮ ನಿಲ್ಲೋದು ಇಲ್ಲ. ಎಂಥ ಸಂದರ್ಭ ಬಂದರೂ ಕೂಡ ಸಮಯವನ್ನು ನಾವು ವ್ಯತ್ಯಾಸವನ್ನು ಕೂಡ ಮಾಡೋದಿಲ್ಲ. ಇದನ್ನು ಪ್ರತಿ ವರ್ಷದ ರೀತಿಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ನಮ್ಮ ನಾಗರಿಕ ಬಂಧುಗಳು, ಯಾಕಂದರೆ ಇದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ನಾಗರಿಕರು ಇದೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಬರಬೇಕು. ಕೇವಲ ಇದು ನಾವು ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಯಾರೋ ಕೆಲವರು ಬರ್ತಕ್ಕಂಥದ್ದಲ್ಲ. ಇದು ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. ಸೊ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ನಮ್ಮ ಎಲ್ಲ ಹಬ್ಬಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥ ಹಬ್ಬ ಇದು. ಸೊ ಇದರಲ್ಲಿ ದಯವಿಟ್ಟು ಎಲ್ಲ ನಾಗರಿಕರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ, ಅಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಮತ್ತು ಪಥಸಂಚಲನ ಮಾಡಿದಂಥವ್ರಿಗೆಲ್ಲ ಕೂಡ ತಾವು ಪ್ರೋತ್ಸಾಹಿಸಬೇಕು. ಈ ರಾಷ್ಟ್ರೀಯ ಹಬ್ಬದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಈ ವರ್ಷ ಏನಾದರೂ ವಿಶೇಷ ಗಣ್ಯರಿಗೆ ಸನ್ಮಾನ ಇಲ್ಲ, ಈ ಥರದ್ದು ಈ ಸರಿ ಏನಿಲ್ಲ. ಬಹುತೇಕ ಎಲ್ಲ ಗಣ್ಯರಿಗೆ ಏನೇನು ಪ್ರಶಸ್ತಿಗಳನ್ನು ಕೊಡಬೇಕು ಎಲ್ಲವನ್ನು ಮಾಡಿದ್ದೀವಿ. ಈ ಸಾರಿ ವಿಶೇಷವಾದಂಥ ಏನು ಕಾರ್ಯಕ್ರಮ ನಾವು ಯೋಜನೆ ಮಾಡಿಲ್ಲ. ಸೊ ಮುಂದೆ ಅದೇ SLC ಮತ್ತು PUC ಟಾಪರ್ಸ್ ಏನಿದ್ದಾರೆ ಅವ್ರು 3 ಜನಕ್ಕೆ ಅಲ್ಲಿ ಕರೆದು ಸನ್ಮಾನವನ್ನು ಮಾಡಿ ಸ್ಮರಣೆ ಫಲಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಮುಂದೆ ನಾವು ಜನವರಿ 26 ಏನು ಬರುತ್ತೆ ಅದಕ್ಕೆ ತಾವು ಸ್ವಲ್ಪ ಮೊದಲೇ ಹೇಳಿದ್ರೆ ನಾವಿಲ್ಲಿ ಯಾರಾದರೂ ವಿಶೇಷವಾದಂಥ ಹಿರಿಯರನ್ನು ಗಣ್ಯರನ್ನು ಕರೆದು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲ, ಇಲ್ಲಿ ಭಾಳ ಕಡಿಮೆ ಇರೋದು. ಯಾಕೆಂದರೆ ಅವ್ರಿಗೆಲ್ಲ ಹಿಂದೆ ಸನ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಮಾರ್ಕಂಡೇಯವರು ಒಬ್ಬರೇ, ಅವ್ರ ಫ್ಯಾಮಿಲಿ ಬಿಟ್ಟರೆ ಇನ್ಯಾರು ಕೂಡ ನಮ್ಗೆ ಸಿಕ್ಕಿಲ್ಲ. ಅವ್ರು ಬಹುತೇಕ ಎಲ್ಲ ಹೊರಟೋಗವ್ರೆ. ಅವರ ಅಪ್ಪ ತಾತ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ದರು, ಈಗ ಅವ್ರು. ಸೊ ಅದಕ್ಕೋಸ್ಕರ ಯಾರು ಹೋರಾಟ ಮಾಡಿದ್ರು ಅವ್ರಿಗೆ ಮಾತ್ರ ಮಾಡಿದ್ವಿ, ಅವ್ರ ಕುಟುಂಬಕ್ಕೆ ಅಂತೇನು ಮಾಡ್ತಾಯಿಲ್ಲ. ನೆಕ್ಸ್ಟ್ ನೀವು ಹೇಳ್ದಂಗೆ ಈ ಭಾಗದಲ್ಲಿ ಯಾರಾದರೂ ಹುತಾತ್ಮ ಸೈನಿಕರು ಇದ್ದರೆ ಅವ್ರ ಕುಟುಂಬದವ್ರ ಕರೆದು ಸನ್ಮಾನ ಮಾಡೋವಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದು ಸಂದೀಪ್ ಉನ್ನಿಕೃಷ್ಣನ್ನು ಮತ್ತು ಅವ್ರಿಗೆಲ್ಲ ಹೆಸರು ಇಟ್ಟಿದ್ದೀವಿ, ಕರೆದು ಸನ್ಮಾನ ಮಾಡಿದ್ದೀವಿ. ಅದಾದಮೇಲೆ ಇತ್ತೀಚೆಗೆ ಯಾರು ಕೂಡ ನಮ್ಮ ಭಾಗದ ಸೈನಿಕರು ಯಾರು ಕೂಡ ಹುತಾತ್ಮರೇನಾಗಿಲ್ಲ. ಸೊ ನೆಕ್ಸ್ಟು ನಾವು ನಿವೃತ್ತ ಸೈನಿಕರಿಗೆ ಆ ಥರದ್ದು ಏನಾದರೂ ಕರೆದು ಒಂದು ಮಾಡ್ತೀವಿ. ಕಲೆ, ಸಾಹಿತ್ಯ, ಸಂಸ್ಕೃತಿ ಬೇರೆ ಬೇರೆ ವಿಚಾರಗಳಲ್ಲಿ ಸಾಧನೆ ಮಾಡಿರುವಂಥವ್ರು ತಾಲೂಕು ಮಾಡ್ತಿಲ್ಲ, ಅಟ್ಲೀಸ್ಟ್ ನಮ್ಮ ತಾಲೂಕಲ್ಲಿ ಗುರುತಿಸ್ಬೋದಲ್ಲ ಸರ್? ಈಗ ನಾವು ಬೇರೆ ಬೇರೆ ಸಂದರ್ಭ ರಾಜ್ಯೋತ್ಸವ, ಗಣರಾಜ್ಯೋತ್ಸವ ಇಂಥ ಕಡೆ ಎಲ್ಲ ಮಾಡಿ ಮಾಡಿದವ್ರಿಗೆ ಮಾಡಬೇಕಷ್ಟೆ. ತಾವು ಯಾರಾದರೂ ಇದ್ದರೆ ನೆಕ್ಸ್ಟ್ ಹೇಳಿದ್ದೀವಲ್ಲ, ಜನವರಿ 26 ಒಂದು 15 ದಿನಕ್ಕೆ ಮೊದಲೇ ತಾವು ಕೊಟ್ಟರೆ ವೇದಿಕೆ ಮೇಲೆ ಅಂತರ್ಕರ್ ಸನ್ಮಾನ ಮಾಡೋ ಕೆಲಸ ನಾವು ಮಾಡ್ತೀವಿ. ಸಿದ್ಧತೆಗಳೆಲ್ಲ ಯಾವ ಹಂತದಲ್ಲಿದೆ? ಸಿದ್ಧತೆಗಳೆಲ್ಲ ಕೂಡ ಈಗಾಗಲೇ ರಿಹರ್ಸಲ್ ಎಲ್ಲ ಕೂಡ ಆಗಿದೆ ಅದರದ್ದು. ಸೊ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದೀವಿ, ಧ್ವಜಸ್ತಂಭ ಯಾರು ಆಗಬೇಕು, ಪೊಲೀಸು, ಕವಾಯಿತು, ಊಟದ ವ್ಯವಸ್ಥೆ ಯಾರು ಮಾಡಬೇಕು, ಅದೆಲ್ಲ ಆಗಿದೆ. ಮತ್ತು ಈಗ ಇದಾದಮೇಲೆ ಮತ್ತೆ ಒಂದು ಸರಿ ರಿವ್ಯೂ, ಒಂದು 5 ನಿಮಿಷದಲ್ಲಿ ರಿವ್ಯೂನು ಮಾಡ್ತೀವಿ, ಏನೇನು ತಯಾರಾಗಿದೆ ಅಂತೇಳಿ ಮಾಡ್ತೀವಿ. ನೀವು ನೋಡಿರಿ, ಬೆಂಗಳೂರು ಬಿಟ್ಟರೆ ನಾನು ನೋಡ್ದಂಗೆ ಬೆಂಗಳೂರಿಗೆ ಏನು ಅಲ್ಲಿ ಪೆರೇಡ್ ಗ್ರೌಂಡಲ್ಲಿ ಆಗ್ತದೆ, ಮಾಣಿಕ್ ಶಾ ಗ್ರೌಂಡಲ್ಲಿ, ಅದು ಬಿಟ್ಟರೆ ಜಿಲ್ಲಾ ಮಟ್ಟದಲ್ಲಿ ಏನು ನಡೀತದೆ ಅದಕ್ಕೆ ಈಕ್ವಲ್ಲಾಗಿ
ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತೀವಿ. ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ. ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ನಿಮ್ಗೆ ಗೊತ್ತು, ಸರ್ಕಾರದಿಂದ ಇದಕ್ಕೇನು ಖರ್ಚು ವೆಚ್ಚಗಳದ್ದೇನು ಭಾಳ ಏನು ಕೊಡೋದಿಲ್ಲ. ಇಲ್ಲಿ ಏನಾಗ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಅಧಿಕಾರಿಗಳು ಆಯಾ ಇಲಾಖೆಯವರೇ ವಹಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಅದ್ಭುತವಾಗಿ ನಡೀತದೆ. ಸಾವಿರಾರು ಜನ ಇರ್ತಾರೆ. ಬಂದಂಥವ್ರಿಗೆಲ್ಲ ಕೂಡ ಊಟ ಸಿಹಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಬೆಳಗ್ಗೆ ಬಂದಂಥ ಮಕ್ಕಳಿಗೆ ತಿಂಡಿ ತಿಂದಿರ್ತಾರೆ ಇಲ್ವ, ಅವ್ರು ಬಂದಂಥವ್ರಿಗೂ ಕೂಡ ಬೇರೆ ಬೇರೆ ಬ್ರೆಡ್ಡು ಈ ಥರದ್ದೆಲ್ಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಇವನ್ ರಿಹರ್ಸಲ್ಗೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಮಾಡೈತೆ, ಕುಡಿಯೋ ನೀರು ಎಲ್ಲವನ್ನು ಕೂಡ ಮಾಡಿದ್ವಿ. ತಾವು ಕೂಡ ನೋಡ್ತೀರಿ, ಎಲ್ಲೋ ಒಂದು ಚೂರು ಲೋಪ ಬರೋ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ನಾವು. ಎಷ್ಟು ಜನ ಸೇರೋದು ಸರ್ ನಿರೀಕ್ಷೆ? ಒಂದು 5,000 ಜನ ಸೇರ್ತಾರೆ. ಥ್ಯಾಂಕ್ ಯು ಸರ್.